ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಊರಿಗೆ ಹೋದರೆ ಸಾಕು, ಡೈಲಿ ವ್ಲಾಗ್ಸ್ ಅಂತೂ ಇದ್ದೇ ಇರುತ್ತೆ. ಸೊ ಅವತ್ತು ಸಂಡೇ ಬೆಳಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬ್ರೇಕ್ಫಾಸ್ಟ್ಗೆ ಅಂತ ಮೊಮ್ಮಕ್ಕಳು ಇಷ್ಟಪಡ್ತಾರೆ ಅಂತ ನಮ್ಮ ಅತ್ತೆ ದೋಸೆ, ಇಡ್ಲಿ, ಪೂರಿ ಮಾಡಬೇಕು ಅಂತ ಹಠ ಮಾಡಿದರು. ಸೊ ನಮ್ಮತ್ತೆ ಪೂರಿನ ಮಾಡ್ತಾಯಿದ್ರು. ಅದಕ್ಕೆ ನನ್ನ ಮಕ್ಕಳಿಗೆ ಚೆನ್ನ ಮಸಾಲ ಅಂದರೆ ಸಖತ್ತು ಇಷ್ಟ. ಬಟ್ ಚೆನ್ನ ಕಾಳು ಅಲ್ಲೆಲ್ಲ ಇತ್ತಿಲ್ಲ ನಮ್ಮತ್ತೆ ಮನೇಲಿ, ಅದಕ್ಕೆ ಮಿಕ್ಸ್ ವೆಜ್ ಪಲ್ಯನೇ ಮಾಡಿದರು. ಸೊ ನಮ್ಮತ್ತೆ ಎಲ್ಲ ಪ್ರೆಸ್ ಮಾಡ್ತಾಯಿದ್ರು. ನಾನು ಕರೆದ್ಬಿಟ್ಟು ನಮ್ಮ ಮಾವಂಗೆ, ಹಸ್ಬೆಂಡ್ಗೆ, ಮಕ್ಕಳಿಗೆಲ್ಲ ಹಾಕ್ಕೊಡ್ತೆ. ಫೈನಲಿ ನಮ್ಮ ಅತ್ತೆ ನನಗೂ ಸತ ಹೇಳಿದರು, ನೀನು ಹೋಗು ತಿನ್ನೋಗು ಬಿಸಿ ಬಿಸಿ ಪೂರಿ, ನಾನು ಮಾಡಿಕೊಡ್ತೀನಿ ಅಂತ. ನಾನು ಒಂದೊಂದ್ಸತಿ ಅನ್ಕೊತೀನಿ, ನಾನು ಕೂಡ ಎಷ್ಟು ಲಕ್ಕಿ ಅಲ್ವಾ. ನಮ್ಮತ್ತೆ ಪೂರಿ ಆಗಲಿ, ರೊಟ್ಟಿ, ಚಪಾತಿ, ದೋಸೆ ಅವರೇ ಹಾಕ್ಕೊಡ್ತಾರೆ ನನಗೆ ತಿನ್ನೋಗು ಅಂತ. ತಾ ತಪ್ಪಾಲು ಆಮೇಲೆ ತಾ ತಬಲ, ಥರ್ಮಸ್. ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೀಯಾ? ತಿಂಡಿ ಎಲ್ಲ ತಿಂದ ಮೇಲೆ ಮತ್ತೆ ನನ್ನ ಮಕ್ಕಳು ತಾತನ ಜೊತೆ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದರು. ಮತ್ತು ಅವ್ರ ತಾತಂಗೆ ಆ ಎಲ್ಲ ಹೇಳ್ಕೊಡ್ತಾ ಇದ್ರು. ಆಮೇಲೆ ನಾನು ಕೂಡ ರೆಡಿಯಾಗಿ ಪಕ್ಕದ ಊರಲ್ಲೇ ಒಂದು ದೇವಿ ದೇವಸ್ಥಾನ ಇದೆ. ಸೊ ಅದರದ್ದು ಜಾತ್ರೆ ಆಗೋಗಿತ್ತು. ಯೂಶ್ವಲಿ ಕೆಲವೊಂದು ಸತಿ ಜೇನ್ಕಲ್ ಸಿದ್ದೇಶ್ವರ ಜಾತ್ರೆ ಮತ್ತು ಈ ಜಾತ್ರೆ 1-2 ಡೇಸ್ ಆಚೆ ಈಚೆ ಬರುತ್ತೆ. ಬಟ್ ಈ ಸತಿ ಒಂದು ವಾರ ಮುಂಚೆನೇ ಬಂದಿತ್ತು. ಸೊ ಅದಕ್ಕೆ ಆ ಜಾತ್ರೆಗೆ ಬರೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ಈ ಜಾತ್ರೆಗೆ ಬಂದಾಗ ಪ್ರತಿ ವರ್ಷ ನಾನು ಆ ದೇವಿಗೂ ಮಡ್ಲಕ್ಕಿನ ಕೊಡ್ತೀನಿ. ಸೊ ಆ ದೇವಿ ಹೆಸರು ಹೊಂಗೆ ಅಮ್ಮ ಅಂತ. ಸೊ ಎಲ್ಲ ಜೋಡಿಸ್ಕೊತಾ ಇದ್ದೆ. ಸೀರೆ ಯೂಶ್ವಲಿ ನಾನು ಬೆಂಗಳೂರಿಂದನೇ ತೊಗೊಂಡು ಹೋಗ್ತಾ ಇದ್ದೆ. ಬಟ್ ಈ ಸತಿನೇ ಅರಸೀಕೆರೆಯಲ್ಲೇ ತೊಗೊಂಡ್ಬಿಡೋಣ ಎಲ್ಲ ಸಾಮಾನುಗಳು, ದೇವರಿಗೆ ಮಡ್ಲಕ್ಕಿ ಕೊಡೋವಂಥ ಸಾಮಾನು ಎಲ್ಲನೂ ಅಂತ ಹಿಂದಿನ ದಿನವೇ ಹೋಗಿ ಎಲ್ಲ ತೊಗೊಂಡು ಬಂದು ಸ್ವಲ್ಪ ಜಾಗ ಬಿಡಿ. ನೀವು ಬೆಳಗು ಪಾಪು ಇಲ್ಲ. ಎಷ್ಟು ಗುಂಗ್ರ ಆಗಿದೆ ನೋಡು. ಇನ್ನೊಂದಿದೆ ಖಾಲಿ ಮಾಡ್ತೀನಿ ವಿನಾ. ನಾವು ದೇವಸ್ಥಾನಕ್ಕೆ ಹೋಗೋಷ್ಟಿಗೆ ಫುಲ್ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು. ಬಿಸಿಲು ಅಂದರೆ ಬಿಸಿಲು. ಸೊ ನೀವು ತೇರು ಬೀದಿ ನೋಡ್ತಾ ಇರ್ಬೋದು, ಎಷ್ಟು ಅಗಲ ಉದ್ದಕ್ಕೆ ಎಷ್ಟು ಚೆನ್ನಾಗಿದೆ ಅಂತ. ಸೊ ನಾವು ಕೂಡ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಬಾಳೆಹಣ್ಣು, ಕಾಯಿ ಎಲ್ಲ ತಿನ್ಕೊಂಡು ಅಲ್ಲೇ ಕೂತ್ಕೊಂಡಿದ್ವಿ. ಸೊ ಗೈಸ್, ಇಲ್ಲೇ ಪಕ್ಕದೂರಲ್ಲೇ ದೇವಿ ದೇವಸ್ಥಾನಕ್ಕೆ ನಾನು ವರ್ಷ ಮಡ್ಲಕ್ಕಿ ಕೊಡ್ತೀನಿ. ಸೊ ಮಡ್ಲಕ್ಕಿ ಕೊಟ್ಟು ಇವಾಗ ಬಂದು ನನ್ನ ಹಸ್ಬೆಂಡ್ ಫ್ರೆಂಡ್ ಮನೆದು ಗೃಹಪ್ರವೇಶ ಇದೆ, ಮನೆಯಲ್ಲ ಕಾಂಪ್ಲೆಕ್ಸ್, ಅಲ್ಲಿಗೆ ಹೊರಟಿದ್ದೀವಿ. ರೆಡಿ? ಚಿನ್ನಿ ರೆಡಿನಾ? ಬೈಲಿ ನನ್ನ ಮಕ್ಕಳು ರೆಡಿ. ಗುಂಡು ರೆಡಿ ಆದ್ರಾ? ಅವ್ರಿಗೇನೋ ಒಂಥರ ಡಿಫ್ರೆಂಟ್ ಫೀಲಿಂಗು ಗುಂಡಾಗಿರೋದಕ್ಕೂ ಅದಕ್ಕೂ. ಅಮ್ಮ ಫಂಕ್ಷನ್ಗೆ ಹಿಂಗೆ ಬರಬೇಕಾ ಅಂತ ಕೇಳ್ತಾರೆ ಫುಲ್. ಇನ್ನೇನು ಮಾಡೋಕ್ಕಾಗಲ್ಲ, ಇನ್ನೊಂದು ವರ್ಷ ಚಿನ್ನಿ, ಇನ್ನೊಂದು ವರ್ಷ ಹಂಗೆ ಇರಬೇಕು, ಏನು ಮಾಡೋಕ್ಕಾಗಲ್ಲ. ಎಲ್ಲ ಫಂಕ್ಷನ್ಗೂ ಹಂಗೆ ಬರಬೇಕು.
ಅರಸೀಕೆರೆ ಸಿಟಿಯಲ್ಲಿ ಅವರು 3 ಫ್ಲೋರಿಂದು ಕಾಂಪ್ಲೆಕ್ಸ್ ಮಾಡಿದರು. ಸೊ ಪೂಜೆ ಎಲ್ಲ ಬೆಳಗ್ಗೆನೇ ಆಗೋಗಿತ್ತು. ಓಕೆನಾ? ಸೊ ನಾನೇನು ಅಲ್ಲಿ ಜಾಸ್ತಿ ವೀಡಿಯೋಸ್ ಎಲ್ಲ ಏನೂ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ. ಜಸ್ಟ್ ಒಂದು ಫೋಟೋ ತೊಗೊಂಡು ಊಟಕ್ಕೆ ಹೋದ್ವಿ. ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು, ಚಿರೋಟಿ ಊಟ. ಸೊ ಮತ್ತೆ ಮನೆಗೆ ಬಂದ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ, ಫುಲ್ ಮಲ್ಕೊಂಬಿಟ್ಟೆ ನಾನು. ಅದ್ರದ್ದು ನೆಕ್ಸ್ಟ್ ಡೇ ಮಂಡೇ ನನ್ನ ಹಸ್ಬೆಂಡ್ಗೆ ಆಫೀಸ್ ಇತ್ತು. ಸೊ ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ರು. ಆ್ಯಂಡ್ ಸಾಯಂಕಾಲ ನಾವು ಬ್ಯಾಂಗ್ಳೂರಿಗೆ ರಿಟರ್ನ್ ಆಗಬೇಕಿತ್ತು. ಸೊ ಬಟ್ಟೆ ಎಲ್ಲ ಒಣಗಿತ್ತಲ್ವ, ಇವಾಗಂತೂ ಬೇಸಿಗೆ ಬೇಗ ಒಣಗಿಬಿಡುತ್ತೆ. ಸೊ ಎಲ್ಲ ಬಟ್ಟೆ ಎಲ್ಲ ತೊಗೊಂಡು ಮಡ್ಚಿಡ್ತಾ ಇದ್ದೆ. ಸೊ ಎಲ್ಲ ಜೋಡಿಸ್ಕೋಬೇಕು ಕಿಟ್ಟಿಗೆ, ನಂದು ಮಕ್ಳದು ಹಸ್ಬೆಂಡ್ದು ಎಲ್ಲನೂ. ಸೊ ಸ್ವಲ್ಪ ಬಟ್ಟೆಗಳನ್ನ ಅಲ್ಲೇ ಬಿಟ್ಟಿರ್ತೀನಿ, ಹೋದಾಗ ತೊಗೊಂಡು ಹೋಗೋ ಅವಶ್ಯಕತೆ ಇರೋದಿಲ್ಲ, ಮಕ್ಳದು ನಂದು ಎಲ್ಲನೂ. ಸೊ ಸ್ವಲ್ಪ ಬಟ್ಟೆನ ತೊಗೊಂಡು ಬರ್ತೀನಿ ಬ್ಯಾಂಗ್ಳೂರಿಗೆ. ಸೊ ಎಲ್ಲ ಜೋಡಿಸ್ತಾ ಇದ್ದೆ. ಸೊ ಜೋಡಿಸಿ ಊಟ ಎಲ್ಲ ಮಾಡಿ ಮಕ್ಳಿಗೂ ಎಲ್ಲ ಊಟ ಎಲ್ಲ ಮಾಡಿಸಿ ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡಿದ್ವಿ. ಈ ಬಿಸಿಲಿಗಂತೂ ಆಚೆ ಕಡೆ ಹೋಗೋಕ್ಕೂ ಆಗೋದಿಲ್ಲ. ಆ್ಯಂಡ್ ಊರಲ್ಲೂ ಅಷ್ಟೇ, ಯಾರು ಮಧ್ಯಾಹ್ನದ ಹೊತ್ತು ಆಚೆ ಕಡೆನೇ ಬರೋದಿಲ್ಲ, ಎಲ್ಲ ಸಾಯಂಕಾಲದ ಮೇಲೆ ಬರ್ತಾರೆ. ಆ್ಯಂಡ್ ನಾವು ಕೂಡ ಹೊರಟ್ವಿ. ಆ್ಯಂಡ್ ನಾನು ತಲೆಗೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡಿದ್ದೆ. ಸೊ ನಮ್ಮತ್ತೆ ತಲೆ ಬಾಚ್ತಾಯಿದ್ರು, ಜಡೆನ ಹಾಕ್ತಾಯಿದ್ರು. ನನಗೆ ಜಡೆ ಎಲ್ಲ ಹಾಕಕ್ಕೆ ಬರಲ್ಲ. ಬೆಂಗಳೂರಲ್ಲಿದ್ದರೆ ಮಮ್ಮಿ ಹಾಕ್ತಾರೆ, ಕೆಲವೊಂದು ಸತಿ ನಮ್ಮ ಅತ್ತೆನೂ ಸತ ಹಾಕ್ತಾರೆ. ಸೊ ಊರಿಗೆ ಹೋದ್ರೆ ನಮ್ಮ ಅತ್ತೆನೇ ಹಾಕೋದು. ಆ ಕಡೆ ಮನೆ ಇರುತ್ತೆ, ಮನೆಯಲ್ಲಿ ನಾನು ನಮ್ಮ ಅತ್ತೆ ಇಬ್ಬರು ಚೆನ್ನಾಗೂ ಇರ್ತೀವಿ. ಕೆಲವೊಂದು ಸತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ಜಗಳನೂ ಆಡ್ತೀವಿ, ಅದರಂತೆ ಬೇಗನೂ ಮಾತಾಡ್ತೀವಿ ಕೂಡ. ನಮ್ಮ ಅತ್ತೆ ಯಾವಾಗ್ಲೂ ನಾನು ಅತ್ತೆ ಅಂತ ಯಾವತ್ತೂ ತೋರಿಸೇ ಇಲ್ಲ. ಸೊ ಆರಾಮಾಗೆ ಲೈವ್ಲಿಯಾಗಿ ಮಾತಾಡಿಕೊಂಡು ಇಬ್ಬರು ಇರ್ತೀವಿ. ಆ್ಯಂಡ್ ನಾವು ಕೂಡ ಹೊರಟ್ವಿ. ಆ್ಯಂಡ್ ಹೋಗ್ತಾ ನಮ್ಮ ಆಂಟಿ ಮನೆಗೆ ಒಂದು ವಿಸಿಟ್ ಹಾಕಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಆಮೇಲೆ ನಾವು ಅರಸೀಕೆರೆ ರೈಲ್ವೆ ಸ್ಟೇಷನ್ಗೆ ಹೋಗೋದು. ಯೂಶ್ವಲಿ ನಮ್ಮ ಆಂಟಿ ಯಾವಾಗಲೂ ಬೈತಾ ಇರ್ತಾರೆ, ಇಲ್ಲೇ ಬರ್ತೀಯಾ, ನಾವು ಮನೆಗೆ ಬರೋದೇ ಇಲ್ಲ ಅಂತ. ಸೊ ಒಂದು ಅರ್ಧ ಗಂಟೆ ಇಲ್ಲ ಒಂದು ಮುಕ್ಕಾಲು ಗಂಟೆ ಇರೋ ಮುಂಚೆ ಹೋಗಿ ಮಾತಾಡಿಸ್ಕೊಂಡು ಬರ್ತೀವಿ. ಸೊ ನಾವು ಟ್ರೈನಿಗೆ ರಿಸರ್ವೇಷನ್ ಮಾಡಿಸಿದ್ವಿ. ಸೊ ನನ್ನ ಮಕ್ಳಿಗಂತೂ ಅಲ್ಲಿ ಟ್ರೈನಿಗೆ ಹೋದರೆ ಅವ್ರ ತಾತ ಚಿಪ್ಸು ಜ್ಯೂಸು ಎಲ್ಲ ಕೊಡಿಸ್ತಾರೆ. ಸೊ ಈ ರೀತಿ ನಮ್ಮದು ಊರಿನಲ್ಲಿ ಜಾತ್ರೆ ಎಲ್ಲ ಆಗಿ ಮತ್ತೆ ಬ್ಯಾಂಗ್ಳೂರಿಗೆ ರಿಟರ್ನ್ ಆದ್ವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಾಮೆಂಟ್. ಖಂಡಿತ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ, ನನ್ನ ಇನ್ಸ್ಟಾಗ್ರಾಮು ಫಾಲೋ ಮಾಡಿ. ಬಾಯ್ ಬಾಯ್.